ಬಾಗಲಕೋಟೆ ಕಲ್ಲು ತೂರಾಟ ಏನಾಗಿತ್ತು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಅಲ್ಲಿ ಪರಿಸ್ಥಿತಿ ಸಿಕ್ಕಾಪಟ್ಟೆ ಉದ್ವಿಗ್ನವಾಗಿದೆ. ಪೊಲೀಸರು ಒಂದು ಕಡೆ ಅಲರ್ಟ್ ಆಗಿದ್ದಾರೆ. ಇನ್ನೂ ಆರದ ಕಿಚ್ಚು ಬೂದಿ ಮುಚ್ಚಿದ ಕೆಂಡವಾಗಿದೆ ಬಾಗಲಕೋಟೆ. ಪ್ರಕರಣದ ತನಿಖೆಗೆ ಇಬ್ಬರು ಖಡಕ್ ಐಪಿಎಸ್ ಆಫೀಸರ್ಸ್ಗಳು ಈಗ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗಾಗಲೇ ಹಲವು ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನಿನ್ನೆಯೂ ಕೂಡ ಎಂಟ್ರಿ ಕೊಟ್ಟಿದ್ರು, ಮೊನ್ನೆ ಕೂಡ ಬಂದಿದ್ರು. ಅಲ್ಲಿ ಬಂದು ಏನಾಯ್ತು ಹೇಗಾಯ್ತು ಅಥವಾ ಮುಂದಿನ ದಿನಗಳಲ್ಲಿ ಗಲಾಟೆ ಏನು ನಡೀಬಾರ್ದು ಅಂತ ಹೇಳಿ ಏನೆಲ್ಲ ಕ್ರಮಗಳನ್ನ ತಗೋಬೇಕು ಎಲ್ಲವೂ ಕೂಡ ಕ್ರಮಗಳನ್ನ ತಗೋತಿದ್ದಾರೆ. ಅಲರ್ಟ್ ಆಗಿದ್ದಾರೆ, ಹೈ ಅಲರ್ಟ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ನಿನ್ನೆಯೂ ಕೂಡ ಬಹಳಷ್ಟು ಅಂಗಡಿಗಳನ್ನ ಮುಚ್ಚೋದು ಅಥವಾ ಲಾಠಿ ಚಾರ್ಜ್ ಮಾಡೋದು ಇದೆಲ್ಲವೂ ಕೂಡ ಮಾಡಲಾಗಿದೆ. ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಲೀಡರ್ಸ್ ಇದೀಗ ರೋಷಾಗ್ನಿ ತೋರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಲೀಡರ್ಸ್ ವಾಕ್ ಸಮರ, ರಾಜಕೀಯ ವಾಕ್ ಸಮರಕ್ಕೆ ನಾಂದಿ ಹಾಡಿದ ಕಲ್ಲು ತೂರಾಟ ಕೇಸ್. ಮೆರವಣಿಗೆ ವೇಳೆ ಕಲ್ಲೇಟು, ಇನ್ನು ಪರಿಸ್ಥಿತಿ ಸಿಕ್ಕಾಪಟ್ಟೆಯಲ್ಲಿ ಡೇಂಜರ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಬಾಗಲಕೋಟೆ ಪ್ರಕರಣದ ತನಿಖೆ ನಡೆಸಬೇಕು ಅಂತ ಹೇಳಿ ಖಡಕ್ ಐಪಿಎಸ್ ಆಫೀಸರ್ಸ್ಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಕೇಸಲ್ಲಿ ಲೀಡರ್ಸ್ ರೋಷಾಗ್ನಿ ತೋರಿಸ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಬಾಗಲಕೋಟೆ ಕಲ್ಲು ತೂರಾಟ ಕೂಡ ಒಂದು ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಈಗಾಗಲೇ ನಾನು ಹೇಳ್ತಾ ಇದೆ, ಒಂದು ಕಸದ ವಿಚಾರ ಇಟ್ಕೊಂಡೆ ರಾಜಕೀಯ ಮಾಡೋರು ಇಂಥ ಒಂದು ವಿಚಾರವನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ಇದರಲ್ಲೂ ಕೂಡ ರಾಜಕೀಯ ಮಾಡೇ ಮಾಡ್ತಾರೆ ಅಂತ ಹೇಳಿ ಇದೀಗ ರಾಜಕೀಯ ತಿರುವನ್ನ ಪಡಿತಾ ಇದೆ ಈ ಒಂದು ವಿಚಾರ. ನೀವು ಮಾಡ್ತೀರಾ ಅಂದ್ರೆ ನಾವ್ ಯಾಕೆ ಮಾಡಬಾರ್ದು? ಪ್ರತಿ ಬಾರಿ ಇದೇ ಆಗುತ್ತಲ್ಲ, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಪ್ರತಿ ಬಾರಿ ಅವ್ರ ಪರವಾಗಿಯೇ ಮಾಡ್ತೀರಾ, ಇವಾಗ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಮುಂದಾಗಿದ್ದಾರೆ. ರಾಜಕೀಯ ವಾಕ್ ಸಮರಕ್ಕೆ ನಾಂದಿ ಹಾಡಿರುವಂತಹ ಕಲ್ಲು ತೂರಾಟ ಕೇಸ್ ನಿನ್ನೆ ಹಾಗೂ ಮೊನ್ನೆ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಚಪ್ಪಲಿ ಎಲ್ಲ ಎಸ್ತಿದ್ರು. ಇದಾದ ನಂತರ ಸಿಕ್ಕಾಪಟ್ಟೆ ಗರಂ ಆಗಿದೆ ಬಾಗಲಕೋಟೆಯಲ್ಲಿ ಪರಿಸ್ಥಿತಿ. ಪೊಲೀಸರು ಕೂಡಲೇ ನಮ್ಮ ಕೆಲಸವನ್ನ ನಿಜವಾಗ್ಲೂ ಕೂಡ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಪೊಲೀಸರು ಕೂಡ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ಏನಾದ್ರೂ ನಕ್ರ ಮಾಡಿದ್ರೆ ಅಲ್ಲೇ ಲಾಠಿ ಚಾರ್ಜ್ ಮಾಡಿ ಕಳಿಸ್ತಾ ಇದ್ದಾರೆ. ಆದ್ರೂ ಕೂಡ ಈ ದೊಡ್ಡ ಮಟ್ಟಕ್ಕೆ ಗಲಾಟೆ ಆಗಿರುವಂಥದ್ದು ಬಿಜೆಪಿ ಅವ್ರಿಗೆ ಇರ್ಬೋದು ಅಥವಾ ರಾಜಕೀಯ ಮಾಡೋ ನಾಯಕರಿಗೆ ಒಂದು ಅಸ್ತ್ರ ಆಗ್ಬಿಟ್ಟಿದೆ ಈಗ. ಹಾಗಾಗಿ ಈಗಾಗಲೇ ಬಿಜೆಪಿ ನಾಯಕರು ಹೇಗೆ ಇವ್ರಿಗೆಲ್ಲ ಪಾಕಿಸ್ತಾನದ ಏನಾದರೂ ಸಪೋರ್ಟ್ ಇದೆಯಾ, ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಇಂಥವ್ರಿಗೋಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆಯಲ್ಲ, ಇದೆಲ್ಲ ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಈ ಮಟ್ಟಕ್ಕೆ ವಾಕ್ ಸಮರ, ಈ ಮಟ್ಟಕ್ಕೆ ಗಲಾಟೆಗಳು ನಡೀತಾ ಇದೆ. ಬಾಗಲಕೋಟೆಯಲ್ಲಿ ಕಿಚ್ಚು ಶಮನಕ್ಕೆ ಮುಂದಾಗಿರುವಂತಹ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಭವನದಲ್ಲಿ ಶಾಂತಿ ಸಭೆ ನಡೆಸಲು ಮುಂದಾಗಿದ್ದಾರೆ. ಇದೇ ನಿರ್ಧಾರವನ್ನ ಮಾಡಿದ್ದಾರೆ. ಹಿಂದೂ ಸಂಘಟನೆ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಇವರ ಮಧ್ಯೆ ಶಾಂತಿ ಸಭೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎರಡು ಕೋಮಿನ ಮುಖಂಡರ ಮಧ್ಯೆ ಸಭೆ ಆಯೋಜನೆ ಆಗಿದೆ. ಮುಸ್ಲಿಂ ಸಮುದಾಯದ ಮುಖಂಡರು ಆಗಮಿಸಿದ್ದು ಜಿಲ್ಲಾಧಿಕಾರಿ ಸಂಗಪ್ಪ ಪ್ರತ್ಯೇಕ ಸಭೆ ಮಾಡುತ್ತಿದ್ದಾರೆ. ಕಳೆದ ದಿನ ನಡೆದಿರುವಂತಹ ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಗೈರಾಗಿದ್ದರು. ಹಾಗಾಗಿ ಈ ಒಂದು ಶಾಂತಿ ಸಭೆ ವಿಫಲ ಆಗಿತ್ತು. ಇಂದು ನಡೆಯುವಂತಹ ಸಭೆಯಲ್ಲಿ ಹಿಂದೂ ಸಂಘಟನೆ ಮುಖಂಡರು ಗೈರಿಗೆ ನಿರ್ಧಾರವನ್ನ ತಗೊಂಡಿದ್ದಾರಂತೆ. ನೀವು ಬಂದಿಲ್ವಲ್ಲ, ಮತ್ತೆ ನಾವ್ಯಾಕೆ ಬರಬೇಕು, ಇವತ್ತು ನಾವು ಬರೋಲ್ಲ ಅಂತ ಹೇಳಿ ಕೂತಿದ್ದಾರೆ. ಇದೇ ತರ ನಡೆದ್ರೆ ಇದು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಂಧಾನ ಆಗೋದಿಲ್ಲ. ಬಾಗಲಕೋಟೆ ಈಗ ಶಾಂತವಾಗಿದೆ. ಮೊದಲನೇ ದಿವಸದಿಂದನೂ ಕೂಡ ನಾವು ಪೊಲೀಸ್ನವರು ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರಿಗೆ ಬಿದ್ದರೂ ಕೂಡ ಅವರು ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಿದ್ದಾರೆ. 8 ಜನನ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಕಂಟ್ರೋಲಿಗೆ ಬಂದಿದೆ. ನಾನು ಇಮಿಡಿಯೇಟ್ ಆಗಿ ನಮ್ಮ ಸೀನಿಯರ್ ಆಫೀಸರ್ಸ್ನೆಲ್ಲ IG ಮತ್ತು DGP ಲಾ ಆ್ಯಂಡ್ ಆರ್ಡರ್ನು ಕೂಡ ಕಳಿಸಿದ್ದೇನೆ. ಅಲ್ಲಿ ಸಾಕಷ್ಟು ಫೋರ್ಸು ಕೂಡ ಇಟ್ಟಿದ್ದಾರೆ. ಪೀಸ್ ಕಮಿಟಿ ಮಾಡಿ ಅವರಿಗೆಲ್ಲ ಒಂದಿಷ್ಟು ಪೀಸ್ಫುಲ್ಲಾಗಿ ಎಲ್ಲ ಹೋಗಬೇಕು ಅಂತ ಹೇಳಬೇಕು ಅಂತ ಕೂಡ ಇಲ್ಲಿಂದ ಸೂಚನೆ ಕೊಟ್ಟಿದ್ದೇವೆ. ಅವರು ಪೀಸ್ ಕಮಿಟಿನೂ ಕೂಡ ಮಾಡ್ತಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಶಾಂತಿಯಿಂದ ಇದೆ. ಇನ್ನು RSSನವರು ಇವತ್ತೇನೋ ಪ್ರೊಸೆಷನ್ ಮಾಡಬೇಕು ಅಂತಿದ್ದಾರೆ. ಅವರಿಗೆ ಪ್ರೊಸೆಷನ್ ಲೋಕಲ್ ಸಿಚುವೇಶನ್ ನೋಡಿಕೊಂಡು ತೀರ್ಮಾನ ಮಾಡಿ ಅಂತ ಕೂಡ ಹೇಳಿದ್ದೇವೆ. ಒಟ್ಟಾರೆ ಶಾಂತಿಯಿಂದ ಇದೆ ಈಗ ಸದ್ಯಕ್ಕೆ. ಕೋರ್ಸ್ ಇನ್ನೂ ಕೂಡ ಲೇಟ್ ಇತ್ತು. ನಾನು ಅವರಿಗೆ ಅಪೀಲ್ ಮಾಡ್ಕೊಳ್ಳೋದು ಇಷ್ಟೇ, ಇವೆಲ್ಲ ಏನಾದರೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಅವ್ರಿಗೆ ನಮ್ಮ ಪೊಲೀಸ್ನವ್ರ ಗಮನಕ್ಕೆ ತಂದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇವರೇ ಕಾನೂನು ಕೈಗೆತ್ಕೊಳ್ಳೋದು ಬೇಡ. ಕಲ್ಲು ಹೊಡೆಯೋದು ಮಾಡೋದು, ಪ್ರಚೋದನೆ ಮಾಡೋದು ಇಂಥದ್ದೆಲ್ಲ ನಡೆದ್ರೆ ಯಾರಿಗೂ ಕೂಡ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ
ನಾನು ಅವ್ರಿಗೆ ಅಪೀಲ್ ಮಾಡ್ಕೊಳ್ತೇನೆ, ಎಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಕಾನೂನು ನಾವು ಮೇಂಟೈನ್ ಮಾಡೋದಕ್ಕೆ ನಮಗೆ ಸಹಕರಿಸಬೇಕು ಪೊಲೀಸ್ ಇಲಾಖೆಗೆ ಅಂತೇಳಿ ನಾನು ಅವರಿಗೆ ಮುಖಂಡರುಗಳಿಗೆ, ಅಲ್ಲಿನ ಸ್ಥಳೀಯ ಮುಖಂಡರುಗಳಿಗೆ ಎಲ್ಲ ಅಪೀಲ್ ಮಾಡ್ಕೊಳ್ತೇನೆ. ಶಾಂತಿ ಸಭೆ ಕರೆದ್ರೂ ಕೂಡ ಸರ್ ಬಂದಿಲ್ಲ ಅನ್ನೋಂಥದ್ದು ಇದೆ ಸರ್. ಅದು ಹಿಂದೆ ನಾನು ವಿಚಾರ ಮಾಡಿದೆ, ಹಿಂದೆ ಒಂದು ಪದ್ಧತಿ ಮಾಡಿದ್ದಾರೆ, ಏನೋ ಯಾಕೆ ಮಾಡಿದ್ರೋ ಗೊತ್ತಿಲ್ಲ. ಶಾಂತಿ ಸಭೆ ಮಾಡಬೇಕು ಅಂತ ಅಂದರೆ ಅವ್ರನ್ನೇ ಬೇರೆ ಒಂದು ಸಮುದಾಯದವ್ರನ್ನೇ ಬೇರೆ ಕರೆಯೋದು, ಇನ್ನೊಂದು ಸಮುದಾಯನೇ ಬೇರೆ ಕರೆಯೋದು, ಆ ಥರ ಮಾಡಿದ್ದಾರೆ. ಅವರು ಅದನ್ನು ಹೇಳ್ತಾನೆ ಇದ್ದಾರೆ, ಓಲೈಕೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ನಾವು ಒಂದು ಮಾತು ಹೇಳೋದಕ್ಕೆ ಬಯಸ್ತೀವಿ, ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಒಬ್ಬರಿಗೊಂದು ಮಾಡಲಿಲ್ಲ, ಕಾನೂನು ಒಂದೇ ಇದೆ. ಯಾರಾದರೂ ಕೂಡ ಇಂಥ ಘಟನೆಗಳು ಮಾಡಿದವ್ರು ನಾವ್ಯಾರು ರಕ್ಷಣೆ ಮಾಡಕ್ಕೆ ಹೋಗೋದಿಲ್ಲ. ಕಲ್ಲು ತೂರಾಟ ಮಾಡಿ ಕಲ್ಲು ಹೊಡೆದವ್ರಿಗೆ ನೀವು ರಕ್ಷಣೆ ಮಾಡ್ತೀವಿ, ಈಗ ನಾವು ಅರೆಸ್ಟ್ ಮಾಡ್ತೀವಿ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಯಾರೇ ಆಗಿಲ್ಲ. ನಾನು ಕೂಡ ನಾವು ರಕ್ಷಣೆ ಮಾಡೋದಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಕಟುವಾಗಿ ಹೇಳಿದ್ದಾರೆ. ಆ ಪುಂಡರುಗಳಿಗೆ ನಾವು ಬಿಡೋದಿಲ್ಲ ಅಂತ. ಅದನ್ನು ನಾನು ಕೂಡ ಪುನರುಚ್ಚಾರ ಮಾಡ್ತೇನೆ. ಯಾರನ್ನೂ ಕೂಡ ನಾವು ರಕ್ಷಣೆ ಮಾಡೋ ಪ್ರಶ್ನೆನೇ ಬರೀ ಓಲೈಕೆ ಪ್ರಶ್ನೆ ಏನು ಬರುತ್ತೆ? ಓಲೈಕೆ ಮಾಡೋದಕ್ಕೆ ಕಾನೂನಿನ ವಿರುದ್ಧವಾಗಿದ್ರೆ ಅವ್ರಿಗೆ ಓಲೈಕೆ ಮಾಡ್ತಾರೆ. ಈಗ ನಿಷೇಧಾಜ್ಞೆ ಜಾರಿಯಲ್ಲಿ ಇದೆಯಾ ಸರ್? ಕಂಟಿನ್ಯೂ ಇದೆಯಾ? ಅದೇ ಕಂಟಿನ್ಯೂ ಮೆರವಣಿಗೆ ಮಾಡ್ತೀವಿ ಅಂತ ಮೆರವಣಿಗೆ ಊರ ಆಚೆ ಒಂದು ನವನಗರ ಅಂತ ಏನೋ ಇದೆ, 3-4 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿಗೆ ಏನು ಕ್ಲಾಂಪ್ ಮಾಡಿಲ್ಲ. ಅದನ್ನ ಸ್ಥಳೀಯವಾಗಿ ನೀವು ತೀರ್ಮಾನ ಮಾಡಿ ಅಂತ ಹೇಳಿದ್ದೇನೆ.